8ನೇ ತರಗತಿ ಕನ್ನಡ ಹಕ್ಕಿಗಳು ಕೃತಿಕಾರರ ಪರಿಚಯ. ಕವಿ ಡಾಕ್ಟರ್ ಸಿದ್ದಲಿಂಗಯ್ಯ. ಜನನ 1954. ಸ್ಥಳ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾಗಡಿ ತಾಲೂಕಿನ ಮಂಚನಬೆಲೆ. ರಚನೆ ಹೊಲೆಮಾದಿಗರ ಹಾಡು, ಸಾವಿರಾರು ನದಿಗಳು, ಕಪ್ಪು ಕಾಡಿನ ನಾಡು, ಮೆರವಣಿಗೆ, ಕವನ ಸಂಕಲನಗಳು. ಅವತಾರಗಳು, ಗ್ರಾಮ ದೇವತೆಗಳು, ಹಕ್ಕಿನೋಟ, ಗದ್ಯ ಕೃತಿಗಳು, ಪಂಚಮ, ನೆಲಸಮ, ಏಕಲವ್ಯ, ನಾಟಕಗಳು. ಊರು ಕೇರಿ, ಆತ್ಮಕಥನ. ಪ್ರಶಸ್ತಿಗಳು: ರಾಜ್ಯೋತ್ಸವ ಪ್ರಶಸ್ತಿ, ಡಾಕ್ಟರ್ ಅಂಬೇಡ್ಕರ್ ಶತಮಾನೋತ್ಸವ ವಿಶೇಷ ಬಹುಮಾನ, ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನಗಳು ಲಭಿಸಿವೆ. ಆಕರ ಗ್ರಂಥ. ಪ್ರಸ್ತುತ ಹಕ್ಕಿಗಳು ಕವನವನ್ನು ಅವರ ಮೆರವಣಿಗೆ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಪ್ರಶ್ನೆಗಳು: 1 ವಾಕ್ಯ. ಕುರಿದನಗಳನ್ನು ಕಾಯ್ದ ಬಾಲಕರಿಗೆ ಯಾವುದೂ ಸಿಗಲಿಲ್ಲ. ಕುರಿದನಗಳನ್ನು ಕಾಯ್ದ ಬಾಲಕರಿಗೆ ಹಾಲು ಸಿಗಲಿಲ್ಲ. ಎಂಜಲು ತೊಳೆದವರಿಗೆ ಏನು ಸಿಗಬೇಕಾಗಿತ್ತು? ಎಂಜಲು ತೊಳೆದವರಿಗೆ ಗಂಜಿ ಸಿಗಬೇಕಾಗಿತ್ತು. ಗಿಡಗಳ ಜೊತೆಗೆ ಬೆಳೆದವರಿಗೆ ಸಿಗದ ಭಾಗ್ಯ ಯಾವುದು? ಗಿಡಗಳ ಜೊತೆ ಬೆಳೆದವರಿಗೆ ಓದುವ ಭಾಗ್ಯ ಸಿಗಲಿಲ್ಲ. ಬಾಲಕರು ಚಳಿಯನ್ನು ತಡೆಯದೆ ಕುಸಿದುದು ಏಕೆ? ಬಾಲಕರು ಗುಡಿಗೋಪುರದ ಬಣ್ಣಗಳಂತೆ ಇತರರಿಗೆ ರಕ್ಷಣೆ ನೀಡಿ ಚಳಿಯನ್ನು ತಡೆಯದೆ ಕುಸಿದರು. ಬಾಲಕರ ಕನಸುಗಳು ಹೇಗೆ ಕಮರಿ ಹೋಗಿವೆ? ಬಾಲಕರ ಕನಸುಗಳು ಅರಳುವ ಮೊದಲೇ ಕಮರಿ ಹೋಗಿವೆ. 3-4 ವಾಕ್ಯ. ಹಕ್ಕಿಗಳು ಕವಿತೆಯಲ್ಲಿ ಬಾಲಕರು ಯಾವ ಯಾವ ಅವಕಾಶಗಳಿಂದ ವಂಚಿತರಾಗಿದ್ದಾರೆ? ಹಕ್ಕಿಗಳು ಕವಿತೆಯಲ್ಲಿ ಕುರಿ ಕಾಯ್ದ ದನ ಮೇಯಿಸುವ ಬಾಲಕರು ಹಾಲು ಕುಡಿಯದೆ ವಂಚಿತರಾಗಿದ್ದಾರೆ. ಗಿಡಗಳ ಜೊತೆ ಬೆಳೆದವರು ಓದುವ ಬರೆಯುವ ಭಾಗ್ಯ ಸಿಗದೆ ವಂಚಿತರಾಗಿದ್ದಾರೆ. ಎಂಜಲು ತೊಳೆದು ಗಂಜಲು ಬಳಿದ ಬಾಲಕರು ಗಂಜಿಯೂ ಸಿಗದೆ ವಂಚಿತರಾಗಿದ್ದಾರೆ. ನೋವುಂಡ ಬಾಲಕರಿಗೆ ಯಾವ ಯಾವ ಅನುಭವಗಳಾಗಿವೆ? ನೋವುಂಡ ಬಾಲಕರಿಗೆ ಆಳಪಾತಾಳದ ಕರಾಳ ನೋವು ಉಂಟಾಗಿದೆ. ಉರಿ ಬಿಸಿಲಿನಲ್ಲಿ ಉರಿಯುವ ಎಲೆಗಳಂತಾಗಿ ಬೂದಿಯ ಕಣಗಳಂತಾಗಿದ್ದಾರೆ. ಬಿರಿಯುವ ಮೊದಲೇ ಬಾಡುವ ಹೂಗಳಾಗಿದ್ದಾರೆ. ಕಮರುವ ಬಣ್ಣದ ಕನಸುಗಳಾಗಿದ್ದಾರೆ. ಬಾಲಕರ ಹಾಡು ಮತ್ತು ನಾಡು ಯಾವ ಸ್ವರೂಪದ್ದಾಗಿದೆ ಏಕೆ? ಬಾಲಕರು ಹೊತ್ತನ್ನು ಅರಿಯದ ದಿಕ್ಕನ್ನು ಕಾಣದ ಸೀಳುದಾರಿಯ ಪಯಣಿಗರಾಗಿದ್ದಾರೆ. ನೋವಿನ ಹಾಡಿನ ಕತ್ತಲ ನಾಡಿನ ಬೆಳಕನ್ನು ಹರಸುವ ಹಕ್ಕಿಗಳಂತಾಗಿದ್ದಾರೆ. 8-10 ವಾಕ್ಯ. ಬಾಲಕರದು ನೋವಿನ ಹಾಡು ಕತ್ತಲ ನಾಡು ಎಂದು ಕವಿ ಏಕೆ ಕರೆದಿದ್ದಾರೆ? ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ದಲಿತ ಬಾಲಕರದು ನೋವಿನ ಹಾಡು ಕತ್ತಲ ನಾಡು ಎಂಬ ಭಾವನೆಯನ್ನು ಹಕ್ಕಿಗಳು ಎಂಬ ಪದ್ಯದಲ್ಲಿ ವ್ಯಕ್ತಪಡಿಸಿದ್ದಾರೆ. ದುಡಿಮೆಗಾಗಿ ಬೆಟ್ಟ ಹತ್ತಿ ಇಳಿಯುವ ಬಾಲಕರು ಆಳಪಾತಾಳದ ಕರಾಳ ನೋವನ್ನು ಕಂಡವರು. ಕುರಿದನಗಳನ್ನು ಕಾಯ್ದು ಹಾಲಿನಿಂದ ವಂಚಿತರಾದವರು. ಗಿಡಗಳ ಜೊತೆ ಬೆಳೆದವರು ಓದು ಬರಹದಿಂದ ವಂಚಿತರಾದವರು. ಎಂಜಲು ತೊಳೆದು ಗಂಜಲು ಬಳಿದು ಗಂಜಿಯೂ ಸಿಗದೆ ಕಷ್ಟಪಟ್ಟವರು. ದೇವಸ್ಥಾನ ಗೋಪುರಗಳ ಬಣ್ಣದಂತೆ ಚಳಿಯನ್ನು ತಡೆಯದೆ ಕುಸಿದವರು. ಉರಿಯುವ ಬಿಸಿಲಲ್ಲಿ ಉರಿಯುವ ಎಲೆಗಳಾಗಿ ಬೂದಿಯ ಕಣಗಳಾದವರು. ಅರಳುವ ಮೊದಲೇ ಕಮರಿದವರು. ಹೊತ್ತನ್ನು ಅರಿಯದೆ ದಿಕ್ಕು ಕಾಣದೆ ಸೀಳುದಾರಿಯ ಪಯಣಿಗರು. ಇವರ ಬದುಕು ನೋವಿನ ಹಾಡಿನ ಕತ್ತಲ ನಾಡಿನ ಬೆಳಕನ್ನು ಅರಸುವ ಹಕ್ಕಿಗಳಂತಾಗಿದೆ ಎಂದು ಕವಿ ಹೇಳಿದ್ದಾರೆ. ಹಕ್ಕಿಗಳು ಕವಿತೆಯಲ್ಲಿ ವ್ಯಕ್ತಗೊಂಡಿರುವ ಕವಿಯ ಭಾವನೆಗಳೇನು? ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ದಲಿತ ಬಾಲಕರ ದುಃಖ ದುಮ್ಮಾನಗಳನ್ನು ಹಕ್ಕಿಗಳು ಪದ್ಯದಲ್ಲಿ ವ್ಯಕ್ತಪಡಿಸಿದ್ದಾರೆ. ಬಾಲಕರು ಬೆಟ್ಟ ಹತ್ತಿ ಬೆಟ್ಟ ಇಳಿಯುವಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ. ಆಳಪಾತಾಳದ ಕರಾಳ ನೋವನ್ನು ಕಂಡಿದ್ದಾರೆ. ಕುರಿಗಳನ್ನು ಕಾಯ್ದು ದನಗಳನ್ನು ಮೇಯಿಸುವ ಬಾಲಕರು ಹಾಲನ್ನು ಕುಡಿಯದೆ ವಂಚಿತರಾಗಿದ್ದಾರೆ. ಓದು ಬರೆಯುವ ಭಾಗ್ಯ ಸಿಗದೆ ಗಿಡಗಳ ಜೊತೆ ಬೆಳೆದಿದ್ದಾರೆ. ಎಂಜಲು ತೊಳೆದು ಗಂಜಲು ಬಳಿದ ಬಾಲಕರು ಗಂಜಿಯೂ ಸಿಗದೆ ದುಡಿದಿದ್ದಾರೆ. ಗುಡಿಗೋಪುರದ ಬಣ್ಣಗಳಾಗಿ ಚಳಿಯನ್ನು ತಡೆಯದೆ ಕುಸಿದಿದ್ದಾರೆ. ಉರಿ ಬಿಸಿಲಿನಲ್ಲಿ ಉರಿದಿದ್ದಾರೆ. ಬಿರಿಯುವ ಮೊದಲೇ ಬಾಡಿದ್ದಾರೆ. ಹೊತ್ತು ಅರಿಯದೆ ದಿಕ್ಕು ಕಾಣದೆ ಸೀಳುದಾರಿಯ ಪಯಣಿಗರಾದ ಬಾಲಕರು ನೋವಿನ ಹಾಡಿನ ಕತ್ತಲ ನಾಡಿನ ಬೆಳಕನ್ನು ಅರಸುವ ಹಕ್ಕಿಗಳಂತೆ ಚಡಪಡಿಸುತ್ತಿದ್ದಾರೆ ಎಂದು ದಲಿತರ ಸಂಕಷ್ಟವನ್ನು ಕವಿ ವ್ಯಕ್ತಪಡಿಸಿದ್ದಾರೆ. ಸಂದರ್ಭ: ಹಾಲನ್ನು ಕುಡಿಯದೆ ಹೋದವರು. ಆಯ್ಕೆ: ಈ ವಾಕ್ಯವನ್ನು ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಮೆರವಣಿಗೆ ಕೃತಿಯಿಂದ ಆಯ್ದ ಹಕ್ಕಿಗಳು ಎಂಬ ಪದ್ಯದಿಂದ ಆರಿಸಲಾಗಿದೆ. ಈ ಮಾತನ್ನು ಕವಿ ಹೇಳುತ್ತಾರೆ. ಸಂದರ್ಭ: ದಲಿತ ಬಾಲಕರು ಕುರಿಗಳನ್ನು ಕಾಯ್ದು ದನಗಳನ್ನು ಮೇಯಿಸಿ ಹಾಲಿನಿಂದ ವಂಚಿತರಾಗಿದ್ದಾರೆ ಎಂದು ವಿವರಿಸುವ ಸಂದರ್ಭವಾಗಿದೆ.
ಗಂಜಿಯ ಕಾಣದೆ ದುಡಿದವರು. ಆಯ್ಕೆ: ಈ ವಾಕ್ಯವನ್ನು ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಮೆರವಣಿಗೆ ಕೃತಿಯಿಂದ ಆಯ್ದ ಹಕ್ಕಿಗಳು ಎಂಬ ಪದ್ಯದಿಂದ ಆರಿಸಲಾಗಿದೆ. ಈ ಮಾತನ್ನು ಕವಿ ಹೇಳುತ್ತಾರೆ. ಸಂದರ್ಭ: ದಲಿತ ಬಾಲಕರು ಎಂಜಲು ತೊಳೆದು ಗಂಜಲು ಬಳಿದು ಗಂಜಿಯೂ ಕಾಣದೆ ದುಡಿದವರು ಎಂದು ವಿವರಿಸುವ ಸಂದರ್ಭವಾಗಿದೆ. ಕಮರುವ ಬಣ್ಣದ ಕನಸುಗಳು. ಆಯ್ಕೆ: ಈ ವಾಕ್ಯವನ್ನು ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಮೆರವಣಿಗೆ ಕೃತಿಯಿಂದ ಆಯ್ದ ಹಕ್ಕಿಗಳು ಎಂಬ ಪದ್ಯದಿಂದ ಆರಿಸಲಾಗಿದೆ. ಈ ಮಾತನ್ನು ಕವಿ ಹೇಳುತ್ತಾರೆ. ಸಂದರ್ಭ: ದಲಿತ ಬಾಲಕರ ಬದುಕು ಮತ್ತು ಕನಸುಗಳು ಹೇಗೆ ಅರಳುವ ಮುನ್ನವೇ ಬಾಡಿ ಹೋಗುತ್ತಿವೆ ಎಂಬುದನ್ನು ಕವಿ ವಿವರಿಸುತ್ತಾರೆ. ದಲಿತ ಬಾಲಕರು ಉರಿ ಬಿಸಿಲಿನಲ್ಲಿ ಉರಿಯುವ ಎಲೆಗಳು, ಬೂದಿಯ ಕಣಗಳು, ಬಿರಿಯುವ ಮೊದಲೇ ಬಾಡುವ ಹೂಗಳು, ಕಮರುವ ಬಣ್ಣದ ಕನಸುಗಳು ಎಂದಿದ್ದಾರೆ. ಬೆಳಕನ್ನು ಅರಸುವ ಹಕ್ಕಿಗಳು. ಆಯ್ಕೆ: ಈ ವಾಕ್ಯವನ್ನು ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಮೆರವಣಿಗೆ ಕೃತಿಯಿಂದ ಆಯ್ದ ಹಕ್ಕಿಗಳು ಎಂಬ ಪದ್ಯದಿಂದ ಆರಿಸಲಾಗಿದೆ. ಈ ಮಾತನ್ನು ಕವಿ ಹೇಳುತ್ತಾರೆ. ಸಂದರ್ಭ: ದಲಿತ ಬಾಲಕರ ಸ್ಥಿತಿ ಹೇಗಿದೆ ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಹೊತ್ತನ್ನು ಅರಿಯದೆ ದಿಕ್ಕು ಕಾಣದೆ ಸೀಳು ದಾರಿಯಲ್ಲಿ ನಡೆಯುತ್ತಿರುವ ಪಯಣಿಗರು ನಾವು. ನೋವಿನ ಹಾಡಿನಲ್ಲಿ ಕತ್ತಲ ನಾಡಿನಲ್ಲಿ ಬೆಳಕನ್ನು ಅರಸುವ ಹಕ್ಕಿಗಳಂತಾಗಿದ್ದೇವೆ ನಾವು ಎಂದು ದಲಿತರ ನೋವನ್ನು ಹೇಳಿದ್ದಾರೆ. ಭಾಷಾಭ್ಯಾಸ: ಹೊಂದಿಸಿ ಬರೆ. ವರ್ಣ, ಬಣ್ಣ, ಪ್ರಯಾಣ, ಪಯಣ, ಹಾಲು, ಪಾಲು, ಹಕ್ಕಿ, ಪಕ್ಷಿ. ವಿರುದ್ಧಾರ್ಥಕ ಪದ: ಇಳಿ, ಹತ್ತು, ಕತ್ತಲು, ಬೆಳಕು, ಕನಸು, ನನಸು, ನೋವು, ನಲಿವು. ಸ್ವಂತ ವಾಕ್ಯ: ಭಾಗ್ಯ. ಬಡವರು ಹಣಕಾಸಿನ ಸಮಸ್ಯೆಯಿಂದ ಓದುವ ಭಾಗ್ಯ ಕಳೆದುಕೊಳ್ಳುತ್ತಾರೆ. ಬಣ್ಣದ ಕನಸು: ನಾವು ಯಾವಾಗಲೂ ಬಣ್ಣದ ಕನಸುಗಳನ್ನು ಕಾಣಬೇಕು. ಉರಿ ಬಿಸಿಲು: ಉರಿ ಬಿಸಿಲಿನಲ್ಲಿ ಗಿಡ ಮರಗಳು ಬತ್ತುತ್ತವೆ. ಕರಾಳ ನೋವು: ಪ್ರವಾಹದಿಂದ ಜನರು ಕರಾಳ ನೋವನ್ನು ಅನುಭವಿಸಿದರು. ಬಾಡುವ ಹೂವು: ಅನೇಕರು ಅರಳುವ ಮುನ್ನವೇ ಬಾಡುವ ಹೂವುಗಳಂತಾಗುತ್ತಾರೆ. ಹಕ್ಕಿಗಳು ಕವಿತೆಯಲ್ಲಿ ಬಳಕೆಯಾಗಿರುವ ಕ್ರಿಯಾಪದಗಳನ್ನು ಪಟ್ಟಿ ಮಾಡಿರಿ. ಉದಾಹರಣೆಗೆ: ಹತ್ತಿ, ಇಳಿ, ಕಾಣು, ಕಾಯಿ, ಮೇಯಿಸು, ಕುಡಿ, ಹೋಗು, ಓದು, ಸಿಗು, ಬೆಳೆ, ತೊಳೆ, ಬಳಿ, ದುಡಿದವರು, ಕುಸಿದವರು, ಬಿರಿಯುವ, ಬಿಡುವ, ಕಮರುವ, ಅರಸು. ಯಾವುದೇ ಒಂದು ಪದಕ್ಕೆ ಗಳು ಮತ್ತು ಅರು ಪ್ರತ್ಯಯ ಸೇರಿದಾಗ ಬಹುವಚನ ರೂಪ ಪಡೆಯುತ್ತದೆ. ಅಂತಹ ಪದಗಳನ್ನು ಹಕ್ಕಿಗಳು ಕವಿತೆಯಿಂದ ಆರಿಸಿ ಬರೆಯಿರಿ. ಗಳು ಪ್ರತ್ಯಯದ ಪದಗಳು: ನಾವುಗಳು, ಹೂವುಗಳು, ಕನಸುಗಳು, ಹಕ್ಕಿಗಳು. ಅರು ಪ್ರತ್ಯಯದ ಪದಗಳು: ಹೋದವರು, ಬೆಳೆದವರು, ದುಡಿದವರು, ಕುಸಿದವರು, ಪಯಣಿಗರು. ಭಾವಾರ್ಥ ಬರೆಯಿರಿ. ಕುರಿಗಳ ಕಾಯ್ದು ದನಗಳ ಮೇಯಿಸಿ ಹಾಲನ್ನು ಕುಡಿಯದೆ ಹೋದವರು. ಓದುವ ಬರೆಯುವ ಭಾಗ್ಯವು ಸಿಗದೆ ಗಿಡಗಳ ಜೊತೆಯಲ್ಲಿ ಬೆಳೆದವರು. ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ಹಕ್ಕಿಗಳು ಪದ್ಯದಲ್ಲಿ ದಲಿತ ಬಾಲಕರ ದುಃಖ ದುಮ್ಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ದಲಿತರು ಕುರಿಗಳನ್ನು ಕಾಯುತ್ತಾರೆ, ದನಗಳನ್ನು ಮೇಯಿಸುತ್ತಾರೆ. ಆದರೆ ಅವುಗಳು ಕೊಡುವ ಹಾಲನ್ನು ಕುಡಿಯದೆ ವಂಚಿತರಾಗಿದ್ದಾರೆ. ಓದುವ ಬರಹದ ಭಾಗ್ಯವೂ ಸಿಗದೆ ಗಿಡಗಳ ಜೊತೆಗೆ ಬೆಳೆದಿದ್ದಾರೆ. ಎಂಜಲು ತೊಳೆದು ಗಂಜಲ ಬಳಿದು ಗಂಜಿಯ ಕಾಣದೆ ದುಡಿದವರು. ಗುಡಿಗೋಪುರದ ಬಣ್ಣಗಳಾಗಿ ಚಳಿಯನ್ನು ತಡೆಯದೆ ಕುಸಿದವರು. ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ಹಕ್ಕಿಗಳು ಪದ್ಯದಲ್ಲಿ ದಲಿತ ಬಾಲಕರ ದುಃಖ ದುಮ್ಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ದಲಿತ ಬಾಲಕರು ಎಂಜಲು ತೊಳೆದು ಗಂಜಲು ಬಳಿದು ಹೊಟ್ಟೆ ಪೂರ್ತಿ ತುಂಬುವಷ್ಟು ಗಂಜಿಯೂ ಸಿಗದೆ ದುಡಿದಿದ್ದಾರೆ. ಗುಡಿಗೋಪುರದ ಬಣ್ಣಗಳಾಗಿ ಚಳಿಯನ್ನು ತಡೆಯದೆ ಕುಸಿದಿದ್ದಾರೆ ಎಂಬುದು ಲೇಖಕರ ಅಭಿಪ್ರಾಯ. ಧನ್ಯವಾದಗಳು. ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.